ಹಲೋ ಹಾಯ್ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಅವಲಕ್ಕಿ ಸ್ನ್ಯಾಕ್ಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ನೋಡ್ಕೊಳ್ಳೋಣ ಬನ್ನಿ. ಕಡಲೆಬೀಜ, ಹುರ್ಗಡ್ಲೆ, ಸಕ್ಕರೆ ಪುಡಿ, ಅರಿಶಿನ ಪುಡಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನೆಲೆ, ಕೊಬ್ಬರಿ. ಮೊದಲಿಗೆ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ನಾನು 1 kg ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಅವಲಕ್ಕಿನ 2 ನಿಮಿಷಗಳ ಕಾಲ ಬಿಸಿ ಮಾಡಿಕೊಂಡು ಹುರ್ಕೊಬೇಕು. ಜಾಸ್ತಿ ಹೊತ್ತು ಹುರಿಬಾರ್ದು, ಜಸ್ಟ್ 2 ನಿಮಿಷಗಳ ಕಾಲ ಮಾತ್ರ ಹುರ್ಕೊಬೇಕು. ನಾನಿಲ್ಲಿ 1 kg ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿ ಬಿಸಿಯಾಗಿದೆ. ಬಿಸಿಯಾದ ನಂತರ ನಾವು ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ಬನ್ನಿ. ನಂತರ ಒಂದು ಬಾಣಲೆ ತೊಗೊಂಡು ಅದಕ್ಕೆ ನಾನು 1/4 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1/4 kg ಕಡಲೆಬೀಜನ ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೊಬೇಕು. ಕಡಲೆಬೀಜ ಕೆಂಪಾಗೋ ತನಕ ಹುರ್ಕೊಂಡು ಅವಲಕ್ಕಿನ ಹುರಿದಿಟ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಒಂದೊಂದಾಗೆ ಹಾಕ್ಕೊಬೇಕು. ಮೊದಲಿಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಬಾರ್ದು, ಜಸ್ಟ್ ಹಂಗೆ ಸೈಡಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ಬೇಕು. ನಂತರ ಇದಕ್ಕೆ ಈಗ 1/4 kg ಆಗೋಷ್ಟು ಹುರಿಗಡಲೆನ ತೊಗೊಂಡಿದ್ದೀನಿ. ಅದು ಕೂಡ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಬೇಕು. ಇದು ಕೂಡ ಕೆಂಪಾಗಿ ಹುರ್ಕೊಂಡಾಗಿದೆ. ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ನಾನು ಇದಕ್ಕೀಗ ಅರ್ಧ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಅದನ್ನು ತೆಳುವಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ. ಇದು ಕೂಡ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಹುರ್ಕೊಂಡ್ರೆ ಸಾಕು. ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಬೇಕು ನಿಧಾನಕ್ಕೆ. ಇದಾಗಿದೆ. ಈಗ ಇದನ್ನು ಎತ್ಕೊಂಡು ಅವಲಕ್ಕಿ ಮೇಲೆ ಹಾಕ್ಕೊಳ್ಳೋಣ. ಇದಾದ ನಂತರ ನಾನಿಲ್ಲಿ ಒಂದು 15 ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಗೋಡಂಬಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅವೆರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಕೆಂಪಾಗೋ ತನಕ ಹುರಿದುಕೊಳ್ಳೋಣ. ಬಾದಾಮಿ ಗೋಡಂಬಿನ ಒಟ್ಟಿಗೆ ಹುರಿದ ನಂತರ ಒಂದು ನಿಮಿಷಗಳ ಕಾಲ ಹುರ್ಕೊಂಡ ನಂತರ ಇದಕ್ಕೆ ನಾವೀಗ ಒಂದು 15ರಿಂದ 20 ಒಣದ್ರಾಕ್ಷಿನ ಸೇರಿಸ್ಕೊಳ್ಳೋಣ. ಮೂರನ್ನು ಕೂಡ ಒಟ್ಟಿಗೆ ಹುರ್ಕೊಬೇಕು. 3 ಕೆಂಪಾಗೋ ತನಕ ಚೆನ್ನಾಗಿ ಹುರಿದಾದ ನಂತರ ಇದನ್ನು ಕೂಡ ಎತ್ತಿಟ್ಟು ಅವಲಕ್ಕಿಗೆ ಹಾಕೊಳ್ಳೋಣ. 3 ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ಅವಲಕ್ಕಿ ಮೇಲೆ ಹಾಗೆ ಒಂದು ಕಡೆ ಸೈಡಲ್ಲಿ ಹಾಕ್ಕೊಳ್ಳೋಣ. ಇದೆಲ್ಲ ಆದ ನಂತರ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 15 ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿಟ್ಕೊಬೇಕು. ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ನಂತರ ಒಂದು 10 ಹಸಿಮೆಣ್ಸಿನ್ಕಾಯಿ, ಒಂದು 5 ಒಣಮೆಣ್ಸಿನ್ಕಾಯಿನ ಹಾಕ್ಕೊಬೇಕು. ಆನಂತರ 2 ಸ್ಪೂನ್ ಅರಿಶಿನ ಪುಡಿ ಹಾಗೂ ಕರಿಬೇವಿನ ಎಲೆನ ಉಪ್ಪು ಹಾಕಿ ಸೇರಿಸ್ಕೊಂಡು ಮೂರನ್ನು ಕೂಡ ಒಗ್ಗರಣೆ ಮಾಡ್ಕೊಳ್ಳೋಣ ಚೆನ್ನಾಗಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆಗಿರೋ ಒಗ್ಗರಣೆನ ಎಣ್ಣೆ ಸೇರಿಸಿ ಅವಲಕ್ಕಿ ಮೇಲೆ ಹಾಕ್ಕೊಬೇಕು. ಇದೀಗಾಗಿದೆ. ನಾನಿಲ್ಲಿ ಒಂದು 1/4 kg ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಆಪ್ಷನಲ್, ಸ್ವೀಟ್ ಬೇಕಂದರೆ ಹಾಕ್ಕೊಬೋದು. ಇದೀಗ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.